ಹಾಯ್ ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲ ದಿನಗಳಿಂದ ಬೆಂಗಳೂರಲ್ಲಿ ಲ್ಯಾಂಗ್ವೇಜ್ ವಾರ್ ನಡೀತಾ ಇದೆ. ಟೆಕ್ ಕಂಪನಿಯ ಓನರ್ ಒಬ್ಬರು ಒಂದು ಪೋಸ್ಟನ್ನು ಹಾಕಿದರೆ, ನಿಮ್ಮ ಕನ್ನಡ ನನಗೆ ಬೇಡ, ನಾನು ಪುಣೆಗೆ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ. ಏನಕ್ಕಪ್ಪ ಈ ಥರ ಹಾಕಿದ್ದಾರೆ ಅಂತ ನೋಡೋದಾದರೆ, ನಮ್ಮ ಬೆಂಗಳೂರಿನ SBI ಬ್ಯಾಂಕ್ ಒಂದರ ಲೇಡಿ ಮ್ಯಾನೇಜರ್ ಒಬ್ಬರು ಕನ್ನಡ ಮಾತಾಡೋದಕ್ಕೆ ವಾಗ್ವಾದ ಮಾಡ್ತಾರೆ. ನಾನು ಕನ್ನಡ ಮಾತಾಡಲ್ಲ, ಮುಂದೆನೂ ಮಾತಾಡಲ್ಲ, ಇದು ಇಂಡಿಯಾ, ಇಲ್ಲಿ ಹಿಂದಿ ಮಾತಾಡೋದು, ಐ ವೋಂಟ್ ಸ್ಪೀಕ್ ಕನ್ನಡ ಅಂತೇಳಿ ಸಾರಾ ಸಗಟಾಗಿ ಹೇಳ್ತಾರೆ. ಇದಾದ ಬಳಿಕ ಇವರು ಮಾತಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು, ಕೆಲಸದಿಂದ ತೆಗೆದಾಕಬೇಕು ಅಂತೇಳಿ ಕನ್ನಡಿಗರು ಒತ್ತಾಯ ಮಾಡ್ತಾರೆ. ಕೆಲ ಕನ್ನಡ ಸಂಘಟನೆಗಳ ನಾಯಕರು ಬ್ಯಾಂಕ್ ಬಳಿ ಹೋಗಿ ಅವ್ರ ಕ್ಷಮೆ ಕೇಳಬೇಕಂತ ಹೋರಾಟ ಕೂಡ ಮಾಡ್ತಾರೆ. ಕೊನೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರನ್ನ ಟ್ರಾನ್ಸ್ಫರ್ ಕೂಡ ಮಾಡುತ್ತೆ. ತನ್ನ ಸಹೋದ್ಯೋಗಿಯ ಸಹಾಯದಿಂದ ಕನ್ನಡದಲ್ಲಿ ಕ್ಷಮೆ ಕೂಡ ಕೇಳ್ತಾರೆ. ಇದಾದ ಒಂದೇ ದಿನದಲ್ಲಿ ಟೆಕ್ ಕಂಪನಿಯ ಓನರ್ ಕೌಶಿಕ್ ಮುಖರ್ಜಿ ಅನ್ನೋರು ಒಂದು ಪೋಸ್ಟನ್ನು ಹಾಕ್ತಾರೆ, ಲ್ಯಾಂಗ್ವೇಜ್ ಅನ್ನೋದು ನಾನ್ಸೆನ್ಸ್, ಇದೇ ರೀತಿ ಮುಂದುವರೆದ್ರೆ ನಮ್ಮ ನಾನ್ ಕನ್ನಡಿಗ ಸ್ಟಾಫ್ಗೂ ಕೂಡ ಮುಂದೊಂದು ದಿನ ತೊಂದರೆ ಆಗುತ್ತೆ. ಹಾಗಾಗಿ ನಾನು ನಮ್ಮ ಕಂಪ್ನಿಯನ್ನ ಇನ್ನು 6 ತಿಂಗಳಲ್ಲಿ ಪುಣೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಪೋಸ್ಟನ್ನು ಹಾಕ್ತಾರೆ. ಹೋಗಿ ಸ್ವಾಮಿ, ನೀವು ಹೋಗೋದ್ರಿಂದ ತೊಂದರೆ ಏನೋ ಆಗೋದಿಲ್ಲ. ಬೆಂಗಳೂರಲ್ಲಿ ಸ್ವಲ್ಪ ಟ್ರಾಫಿಕ್ ಆದರೂ ಕಡಿಮೆ ಆಗುತ್ತೆ, ಸ್ವಲ್ಪ ವಾಯುಮಾಲಿನ್ಯ ಆದರೂ ಕಡಿಮೆ ಆಗುತ್ತೆ. ನಿಮ್ಮ ಹತ್ರ ಕೇಳಿದಾದ್ರೂ ಏನು, 2 ಪದ ಕನ್ನಡ ಮಾತಾಡಿ ಅಂತ. ನಿಮಗೆ 2 ಪದ ಕನ್ನಡ ಮಾತಾಡಕ್ಕೆ ಬರೋದಿಲ್ವಾ ಸ್ವಾಮಿ? ನಿಮಗೆ ನಮ್ಮ ಬೆಂಗಳೂರಿನ ಬೀದಿಗಳಿಗೆ ಬನ್ನಿ ಸ್ವಾಮಿ. ನಮ್ಮ ಕನ್ನಡಿಗರು ಕಡಿಮೆ ಅಂದ್ರು 3 ಭಾಷೆ ಮಾತಾಡ್ತಾರೆ. ನಿಮಗೆ ನಮ್ಮಲ್ಲಿನ ನೆಲ ಬೇಕು, ಜಲ ಬೇಕು, ಆದರೆ ನಮ್ಮ ಭಾಷೆ ಮಾತ್ರ ಬೇಡ ಅಲ್ವಾ? ನಮ್ಮ ಭಾಷೆ ಮಾತಾಡಿ ಅಂತಂದ್ರೆ ಬ್ಲಾಕ್ ಮೇಲ್ ಮಾಡ್ತೀರಾ? ಅವ್ರು ಹೋಗೋದ್ರಿಂದ ನಮಗೆ ಕರ್ನಾಟಕಕ್ಕೆ, ಕನ್ನಡಕ್ಕೆ, ಇಲ್ಲಿನವರೆಗೆ ಏನಾದರೂ ತೊಂದರೆ ಆಗುತ್ತಾ? ಒಂದು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯನ ಮರೆಯದೆ ತಿಳಿಸಿ. ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.